ಅವನು ಯಾರೋ ಒಂದು ಹುಡುಗಿ ಕಾಳಾಕಕ್ಕೆ ಅಂತಾನೆ ಏನಂತ ಹೇಳ್ಬೇಕು, ಈ ನಿನ್ನಿಷ್ಟ. ಊಟ ಮಾಡಿ ಮಲಿಕಳಿ. ಬರ್ಡೇ ನಮ್ಮ ಅಕ್ಕನ ಮಗನ ಬರ್ಡೇ ಆಯ್ತಲ್ಲ, ಅದಕ್ಕೆ ಗಿಫ್ಟ್ ಬಂದಿದೆ. ಸೊ ನಾವು ಓಪನ್ ಮಾಡೋಣ. ಅವನು ಎದ್ದೋಳದೆ 7 ಗಂಟೆ, ಅದು 7:30 ಸ್ಕೂಲ್ ಹೋಗ್ಬೇಕು. ಹಾಯ್ ಗಾಯ್ಸ್, ದಿಸ್ ಈಸ್ ಮೈ ಮಚ್ಚ. ಇನ್ಮೇಲೆ ನನ್ನ ಜೊತೆ ವ್ಲಾಗ್ ರಿವ್ಯೂನೇ ಜಾಸ್ತಿ ಸಪೋರ್ಟ್ ಮಾಡೋದು. ಎಸ್ ಗಾಯ್ಸ್. ನಿನ್ನ ಹೆಸರೇನಾ? ಹೇಮಂತ್. ನಾನು ಹೇಳ್ಬೇಕು, ನೀನೇ ಹೇಳ್ಬಿಟ್ಟಲ್ಲ. ಏನಾಗಲ್ಲ ಬಿಡಿ. ಆ್ಯಕ್ಚುಲಿ ಇವನು ಮಚ್ಚ, ನಿನ್ನ ಡೈಲಿ ರೂಟೀನ್ ಹೇಳೋ, ಏನೇನು ಮಾಡ್ತೀಯ ಅಂತ. ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು. ಛೇ ನಿಲ್ಲ, ಸೀರಿಯಸ್ ಆಗಿ ನಿನ್ನ ಡೈಲಿ ರೂಟೀನ್ ಏನೇನು ಮಾಡ್ತೀಯಾ ಎಲ್ಲ ಹೇಳು. ಬೆಳಗ್ಗೆ 5:30 ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮೊದಲನೇದು ಸುಳ್ಳು ಗೈಸ್. ನಿಜ 5:30 ಎದ್ದು ಸಾಕ್ಷಿಗಿಲ್ಲ ಕೇಳಿ. ಆಯ್ತು ಬನ್ನಿ, ಅವ್ರ ಅಕ್ಕನ ಹತ್ರ ಕೇಳೋಣ. ಐ ವಾಂಟ್ ಟು ನೋ ದ ಆನ್ಸರ್. ಇವನು ಹೇಳ್ದ ಈಗ ಬ್ಲಾಗ್ ಜಸ್ಟ್ ಹೇಳ್ದ, ನಾನು ಬೆಳಗ್ಗೆ 5:30 ಎದ್ದೇಳ್ತೀನಿ. ಇಲ್ಲ ಗೈಸ್, ಅವ್ನು ಎದ್ದೋಳದೆ 7 ಗಂಟೆ, ಅದು 7:30 ಸ್ಕೂಲ್ ಹೋಗ್ಬೇಕು. ಹಾಫ್ ಅನ್ ಅವರ್ ಅಲ್ಲಿ ಏನ್ ರೆಡಿ ಅಂದ್ರೆ ಗೈಸ್ ಅರ್ಥ ಮಾಡ್ಕೊಳ್ಳಿ, ಅವ್ನು ಹಾಫ್ ಅನ್ ಅವರ್ ರೆಡಿ ಆಗ್ತಾನೆ ಅಂದ್ರೆ ಮುಖ ಕರೆಕ್ಟ್ ಆಗಿ ತೊಳಿತಾನೆ ಇಲ್ವಾ, ಅಲ್ಲುಸ್ತಾರ ಇಲ್ವಾ. ಗಲೀಜ್ ನನ್ ಮಗ ಅಂದ್ರೆ ಇವನು ಗಲೀಜ್. ಇವ್ರು ಎಲ್ಲ ಬರೀ ಸುಳ್ಳು ಹೇಳ್ಕೊಂಡೆ ಬರ್ಬಿಡೋ ಸರ್. ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಹೌದಾ? ಸಿ ಆಕ್ಚುಲಿ ಏನಂದ್ರೆ, ಆಯ್ತು ನಿನ್ ಡೈಲಿ ರೊಟ್ಟಿ ನೀಟಾಗಿ ಏನು ಅಂತ ಹೇಳೋಣ. ಆಯ್ತು, ಓಕೆ. 6:30ಗೆ ಪ್ರಾಮಿಸ್ 6:30ಗೆ ಎಕ್ಸರ್ಸೈಸ್ ಮಾಡ್ತೀನಿ. 5:30ಗೆ 6:30ಗೆ ಬಂದ್ಬಿಟ್ಟಾ? ಇವಾಗ ನೀವು 5:30ಗೆ 6:30ಗೆ ಬಂದಿದ್ದೀರಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. 6:30ಗೆ ಎದ್ದೇಳ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ, ಓಕೆ, ಫ್ರೆಶ್ ಅಪ್ ಆಗ್ತೀನಿ, ಸ್ಕೂಲ್ಗೆ ಹೋಗ್ತೀನಿ, ವಾಪಸ್ ಬರ್ತೀನಿ, ವಾಪಸ್ ಫ್ರೆಶ್ ಅಪ್ ಆಗ್ತೀನಿ, ಊಟ ಮಾಡ್ತೀನಿ, ಕ್ರಿಕೆಟ್ಗೆ ಹೋಗ್ತೀನಿ, ಕ್ರಿಕೆಟ್ನಿಂದ ಬಂದ್ಮೇಲೆ ವಾಪಸ್ ಫ್ರೆಶ್ ಅಪ್ ಆಗ್ತೀನಿ, ಆಮೇಲೆ ಟ್ಯೂಷನ್ಗೆ ಹೋಗಿ ಓದಿ ವಾಪಸ್ ಬಂದು ಡಿನ್ನರ್ ಮಾಡಿ, ಟ್ಯೂಷನ್ಗೆ ಹೋಗಿ ಓದಿ. ನಿಜ ಹೇಳ, ಯಾವ ಹುಡುಗಿ ಕಾಳಾಕಕ್ಕೆ ಹೋಗ್ತೀಯಾ? ಆಕ್ಚುಲಿ ಏನ್ ಗೊತ್ತಾ ಗೈಸ್, ಇಲ್ಲ ಗೈಸ್. ಅವನು ಯಾರೋ ಒಂದು ಹುಡುಗಿ ಕಾಳಾಕಕ್ಕೆ ಅಂತಾನೆ ಹೋಗೋದು. ಇಲ್ಲ ಗೈಸ್. ನಮ್ಮ ಟ್ಯೂಷನ್ ಹುಡುಗಿರೇ ಇಲ್ಲ ಗೈಸ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮುಟ್ಕೊಂಡು ಹೇಳು, ನಿಜ ಗೈಸ್. ಮುಟ್ಕೊಂಡು ಹೇಳು ಅಂದ್ರೆ, ಮುಟ್ಕೊಂಡು ಹೇಳು ಅಂದ್ರೆ ತಲೆ ಮುಟ್ಕೊಂಡು ಹೇಳು ಅಂತ. ಎಲ್ಲ ನನ್ನ ತಂಗಿದಿರಿ ಗೈಸ್, ನನ್ನ ತಂಗಿದಿರು. ನಮಗೆ ಸ್ವಾಭಿಮಾನ ಇದೆ. ನಮಗೆಲ್ಲ ಗೊತ್ತಾಗೋಯ್ತು. ಇಂಡಿಯಾ ಇಸ್ ಮೈ, ನಾನು ಹೇಳ್ಕೊಟ್ಟಿದ್ದೆ, ಇಂಡಿಯಾ ಇಸ್ ಮೈ ಕಂಟ್ರಿ. ಇಂಡಿಯಾ ಇಸ್ ಮೈ ಕಂಟ್ರಿ. ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಏನು ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ. ಬ್ರದರ್ ಅಂಡ್ ಸಿಸ್ಟರ್ಸ್. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರ, ಆ ತರ ಏರಿಯಾ ಏನ್ ಗೊತ್ತಾ ಗೈಸ್, ಇದು ಆಕ್ಚುಲಿ ಇವ್ರದ್ದು ಗಂಗನಹಳ್ಳಿ ಆಯ್ತಾ ಏರಿಯಾ. ಅಲ್ಲೋಗ್ಬಿಟ್ಟು ಇವ್ರ ಅಪ್ಪ ಅಮ್ಮ ಹೆಸರು ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ. ಹೇಮಂತ್ ಅಂತ ಹೇಳಿದ್ರೆ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಬಿಡ್ತಾರೆ. ನೇಮ್ ಫೇಮಸ್ ಮಾಡಿದ್ದಾನೆ ಅವ್ನು. ಇಲ್ಲ ಇದೆಲ್ಲ ಶುದ್ಧ ಸುಳ್ಳು. ಸತ್ಯ ಒಪ್ಕೊಳ್ರಿ, ನಮ್ ವ್ಯೂವರ್ಸ್ ಎಲ್ಲ ಏನು ಮಾಡಲ್ಲ. ಅಲ್ಲಿ ಹಂಗಿರೋದೇ ಒಂದ್ 30 ಜನ ವ್ಯೂವರ್ಸ್, ಅದ್ರಲ್ಲಿ 25 ಜನ ನಮ್ ಫ್ಯಾಮಿಲಿನೇ. ಏನಂತೀಯ ಅಲ್ವಾ? ಒಂದ್ 5 ಜನ ಏನೋ ಪಾಪ ಹೋಗ್ಲಿ ಹುಡುಗ ಬೆಳೀಲಿ ಅಂತ ಒಂದ್ 5 ಜನ ಬಂದಿರ್ತಾರೆ. ಸೊ ಗೈಸ್ ಪ್ಲೀಸ್ ಇದನ್ನ ನೋಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾಡ್ತಾರ ಪಕ್ಕ. ಇದನ್ನ ಏನು ಹೇಳ್ಕೊಟ್ಟಿಲ್ಲ, ಅವ್ನು ಹೇಳ್ತಿರೋದು. ಬಟ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಷ್ಟೊಂದು ಕೊಡೋದು ಸಾಕು. ನಾನು ಎಡಿಟ್ ಮಾಡ್ತೀನಿ. ಫೋನ್ ಕೆಳಗಿಲ್ಲ. ಯೋ ನೀನ್ ಹೈಟ್ ಆಗಿದ್ಯಾ? ಏನಂತ ಹೇಳ್ಬೇಕು, ಈ ನಿನ್ನಿಷ್ಟ. ಊಟ ಮಾಡಿ ಮಲಿಕಳಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಬರ್ಡೇಗ್ ಬಂದು ನಿಮ್ಗೆ ಏನ್ ಅನ್ಸ್ತು? ಬರ್ಡೇಗ್ ಬಂದು ನನಗೆ ತುಂಬಾ ಖುಷಿ ಆಯ್ತು. ನಮ್ಮ ನವನಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಕಟ್ ಮಾಡೋದಕ್ಕೆ, ಕೇಕ್ ಕಟ್ ಮಾಡೋದಕ್ಕೆ ಆಗ್ಲಿ, ತಿನ್ನೋದಕ್ಕೆ ಆಗ್ಲಿ, ಯಾವ್ದೇ ಕೂಡ ಕಣ್ಣಲ್ಲಿ ನೀರ್ ಹಾಕ್ದಂಗೆ, ಆಮೇಲೆ ಗಲಾಟೆ ಮಾಡ್ದಂಗೆ ಕೊಟ್ಟಿದ್ ಕೇಕ್ ಎಲ್ಲ ಇಸ್ಕೊಂಡ್ ತಿಂದ್ರು. ಹಂಗಾಗಿ ಅದ್ರಿಂದ ನೋಡಿ ಬರ್ತಡೇಗ್ ಬಂದು ನಿಮ್ಗೆ ಏನ್ ಅನ್ಸ್ತು? ಪದ್ದಮ್ಮ ಅವ್ರೆ
ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? guys, comment ಎಳೆ ಮಗು ಆಗಿದ್ದಿದ್ರೆ ಓಕೆ, ನೋಡಿ ಗೈಸ್ ಡಿಸ್ರೆಸ್ಪೆಕ್ಟ್ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಸೊ ಗೈಸ್ ಏನು ಗೊತ್ತಾ, ಈಗ ನಮ್ಮ ಅಕ್ಕನ ಮಗನ ಬರ್ಡೇ ಆಯ್ತಲ್ಲ, ಅದಕ್ಕೆ ಗಿಫ್ಟ್ಸ್ ಬಂದಿದ್ದು. ಸೊ ಇವಾಗ ನಾವು ಓಪನ್ ಮಾಡೋಣ, ಏನಂತೀರ ಹುಡುಗ್ರ? ಸೊ ಇದು ಬಿಡಿ, ಇದೊಂದು ಬರ್ಡೇ ಇನ್ವಿಟೇಷನ್ ನೆಕ್ಸ್ಟ್ ಮಂತು, ನಾನ್ ವೆಜ್ ಮರ್ಜಿಲ್ಲ ಗೋಡಾಸಲ್ಲ. ಓಪನ್ ಮಾಡೋಣ. ಕೋರ್ಸ್ ಡೋರ್ ಕ್ಲೋಸ್ ಮಾಡ್ಬಿಟ್ರೆ ಮೇಲೆ ಅವ್ನು ಬಂದ್ರೆ ಅಳ್ತಾನೆ. ಕ್ಲೋಸ್ ಮಾಡಿ ಅವ್ನ ಬರ್ಡೇ ಗಿಫ್ಟ್ ಗೈಸ್, ನಾವು ಓಪನ್, ಅದು ಒಂಥರ ಖುಷಿ ಇರುತ್ತೆ. ಅದ್ಮಾನ್ ನಿಜ ಮಾರ್ನಿಂಗ್ ಕಂಡೋರ್ ನಮ್ಮ ಹುಡುಗ ಫಸ್ಟ್ ಇರ್ತೈತೆ. ಗೆಸ್ಟ್ ಮಾಡಿ ಗೈಸ್. ಹಾ ಕರೆಕ್ಟಾಗಿ ಗೆಸ್ಟ್ ಮಾಡಿದ್ರೆ ಏನು ಕೊಡ್ತೀಯ? ಅಲ್ಲ ತೆಗೆದು ನೋಡ್ಬಿಟ್ಟಿದ್ಯಾ? ನಾನೇನು ನೋಡಿಲ್ಲಪ್ಪ, ಯಾರು ಕರೆಕ್ಟಾಗಿ ಗೆಸ್ಟ್ ಮಾಡ್ತೀರಾ ಅವ್ರಿಗೆ ಗಿಫ್ಟ್ ಕೊಡ್ತೀವಿ ನಾವು. I should know this. So guys, we have got this. Hey, nandu hogo. ಕೊಟ್ಟಿ ಕಿತ್ಕೊಳ್ಳೋದಾದ್ರೆ ತಮ್ಮ ಅಣ್ಣ ಬೆಳಗ್ಗೆಯಿಂದ ಅವ್ರ ಬರ್ತಡೆ ಓಡಾಡಿ ಇವಾಗ ನೋಡಿ ಹಂಗೆ ಕಿತ್ಕೊಂಡ್ಬಿಟ್ಟ. Guys, ನಾನು ನೋಡೋಣ. ಗೈಸ್ ಇನ್ನೊಂದು ಗಿಫ್ಟ್ ಕೊಟ್ಟಲ್ಲ ಗೊತ್ತಿಲ್ಲ. ಇಸ್ಕೊಂಬೋದು, ನಾನು ಜೋಬ್ ಹುಷಾರಾಗಿ ಮಡಿಕೋತೀನಿ, ಹುಷಾರಾಗಿ ಮಡಿಕೋತೀನಿ. ಮಾಡ್ಕೊಂಡ್ಬಿಡ ಹೋಗು ಬೇಗ. ಆಯ್ತಾ ಅವ್ರ ಹೆಸರು ಏನೋ ಬೇಡ ಬಿಡು, ಏನೋ ಹುಡುಗಿ ಹೆಸರು ಹೇಳ್ಬಾರ್ದು ನಾವು. ಹುಡುಗಿ ಫೋಟೋ ನೋಡಿದೀರಾ ನೀವು? ಇಲ್ಲ, ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಇದೆ, ಮಾಡ್ತೀನಿ, ಪ್ಲೇ ಮಾಡಿ. ಇರ್ಲಿ ಒಂದ್ಸತಿ ನೋಡು. ಕಲ್ಬುಂಡೆ ನಾನು ಮೆಚ್ಚಿಕೊಂಡೆ, ಕಲ್ಲು ಬಂಡೆ ಮಾಡಿಕೊಂಡೆ. ಕಲ್ಬುಂಡೆ ನಾನು ಮೆಚ್ಚಿಕೊಂಡೆ, ಮೆಚ್ಚಿಕೊಂಡೆ. ಹುಡುಗೀರಂದ್ರೆ ದೇಶವನ್ನೇ ಹುಷಾರಾಗಿರೋ, ಗಡದೆ ಬಂದು ಬಣ್ಣ ಲೋಸಿ ಬಂತ ಮಾಡ್ತಾರಪ್ಪು. ಎಂದ ನಂಬಿದರೆ ಗೈಸ್, ಫೈನಲಿ ಇವತ್ತಿನ ಡೇ ಕಂಪ್ಲೀಟ್ ಆಯಿತು. ಸೊ ನಾವು ಬರ್ಡೇ ಡೇನ ಫುಲ್ ಪೀಸಾಗಿ ಎಂಜಾಯ್ ಮಾಡಿ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಊಟ ಎಲ್ಲ ಆಗಿದೆ, ಇನ್ನೇನಿದ್ರು ನಿದ್ದೆ ಮಾಡಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್.